ಮೊರಾರ್ಜಿ ವಸತಿ ಶಾಲೆಯ ಕರ್ಮಕಾಂಡ ಬಟಾಬಯಲು. ವಸತಿ ಶಾಲಾ ವಿದ್ಯಾರ್ಥಿನಿಯರೊಂದಿಗೆ ಶಿಕ್ಷಕ ವಾರ್ಡನ್ ಅನುಚಿತ ವರ್ತನೆ. ಹೌದು, ವಸತಿ ಶಾಲೆ ಅಂದ್ರೆ ಪಾಲಕರು ತಮ್ಮ ಮಕ್ಕಳನ್ನ ಶಿಕ್ಷಕರ ಮಡಿಲಿಗೆ ಹಾಕಿ ನಮ್ಮ ಮಕ್ಕಳಿಗೆ ನೀವೇ ದೇವರು ಅಂತ ಒಪ್ಪಿಸಿ ಹೋಗ್ತಾರೆ. ಆದ್ರೆ ಈ ವಸತಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಮತ್ತು ವಾರ್ಡನ್ ತಾವು ಏನು ಅನ್ನೋದನ್ನ ಮರೆತು ವರ್ತಿಸಿದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿ ಬಂದಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಗ್ರಾಮವೊಂದರಲ್ಲಿ ಇರುವಂತಹ ವಸತಿ ಶಾಲೆಯ ಶಿಕ್ಷಕ ಮತ್ತು ವಾರ್ಡನ್ ವಸತಿ ಶಾಲಾ ವಿದ್ಯಾರ್ಥಿನಿಯರ ಮೈಕೈ ಮುಟ್ಟೋದು, ವಿದ್ಯಾರ್ಥಿನಿಯರೊಂದಿಗೆ ಡಬಲ್ ಮೀನಿಂಗ್ ನಲ್ಲಿ ಮಾತನಾಡೋದು, ತಡರಾತ್ರಿವರೆಗೂ ವಿದ್ಯಾರ್ಥಿನಿಯರ ಒಟ್ಟಿಗೆ ಕಾಲ ಕಳೆಯೋದು, ತಾನು ತಿಂತಿರುವ ತಿನಿಸು ತನ್ನ ಬಾಯಿಯಿಂದ ವಿದ್ಯಾರ್ಥಿನಿ ಬಾಯಿಗಿಡೋದು ಮಾಡುವ ವಾರ್ಡನ್ ವಿರುದ್ಧ ಯಾರು ಮಾತನಾಡದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಾಸ್ಟೆಲ್ನಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಬ್ಯಾಚ್ ವಿದ್ಯಾರ್ಥಿನಿಯರೊಂದಿಗೆ ಅನುಚಿತ ವರ್ತನೆ ಮಾಡ್ತಾ ಇರುವ ಕಾಮುಕ ವಾರ್ಡನ್ ಬಗ್ಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬದಲಾಗಿ ಈ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡುವ ಬೆದರಿಕೆಯನ್ನು ಕೂಡ ವಾರ್ಡನ್ ಹಾಕಿದ್ದಾರಂತೆ. ಇನ್ನು ಭಯದಿಂದ ಈ ವಿಚಾರ ಮಾತನಾಡಲು ವಿದ್ಯಾರ್ಥಿನಿಯರು ಹಿಂಜರಿತಾ ಇರೋದು ಉದಯ ವಾರ್ತಾ ನ್ಯೂಸ್ ಕನ್ನಡಕ್ಕೆ ಲಭ್ಯವಾಗಿದೆ. ಇಂತಹ ಕಾಮುಕ ಶಿಕ್ಷಕ ಮತ್ತು ವಾರ್ಡನ್ಗಳನ್ನ ತಕ್ಷಣದಿಂದಲೇ ಸಸ್ಪೆಂಡ್ ಮಾಡಿ ವಸತಿ ಶಾಲೆಯ ಮಕ್ಕಳ ರಕ್ಷಣೆಯನ್ನ ಮಾಡಬೇಕಾಗಿದೆ. ಬಾಯಿಂದ ಲೆಸನ್ ಹಾಗೆ ಸರ್ ಸ್ಟೂಡೆಂಟ್ಸ್ ಜೊತೆ ಭಾಳ ಮಿಸ್ಬಿಹೇವ್ ಒಂದೊಂದು ಥರ ಮಾತಾಡ್ತಾರೆ ಸರ್. ಸೋಷಲ್ ಸರಿ ಹಿಂಗೆ ಟಚ್ ಮಾಡಿ ಮಾತಾಡೋದ್ರಿ, ಮತ್ತೊಂಥರ ಹತ್ರ ಬಂದು ಮಾತಾಡೋದ್ರಿ, ಒಂಥರ ವರ್ಡ್ಸ್ ಒಂಥರ ಮಾತಾಡ್ತಾರೆ ಸರ್. ಅಂದರೆ ಹುಡುಗಿಯರಿಗೆಲ್ಲ ಮೈ ಕೈ ಮುಟ್ಟಿ ಮಾತಾಡ್ತಾರೆ, ಭಾಳ ಡಬಲ್ ಮೀನಿಂಗ್ ಮಾತಾಡ್ತಾರೆ. ಯಾರು ಸೋಷಲ್ ಸರ್ ಅಂದ್ರೆ ಒಂಥರ ಮಾತಾಡ್ತಾರೆ. ವಾರ್ಡನ್ ಹುಡುಗಿರ ಮೈ ಕೈ ಮುಟ್ಟಾಡ್ತಾರ. ಎಲ್ಲರಿಗೂ ಹಂಗೆ ಮಾಡೋದ್ರಿ. ಅವ್ರ ಜೊತೆ ಭಾಳ ಇರ್ತಾರೆ ಸರ್. ನಮಗೆಲ್ಲ ಏನೋ ಪ್ರಾಬ್ಲಮ್ ಇಲ್ಲ. ಹಿಂಗೆ ಲೇಟ್ ಆಗಿ ಆಕಿಗಂದ್ರೆ ಲೆಸನ್ಸ್ ಅರ್ಥ ಮಾಡಿಸ್ತಾರೆ, ನಮ್ಗಂದ್ರೆ ಅರ್ಥ ಮಾಡಿಸ್ತಾರೆ. ಫೋನ್ ನಮಗೆ ಮಾತಾಡ್ಸೋಕೆ ಕೊಡ್ರಿ ಅಂದ್ರೆ ಜೋರು ಮಾಡ್ತಾರೆ. ಬೇರೆ ಟೀಚರ್ಸ್ ಬೈತಾರೆ, ಸೇಡ್ ಇಟ್ಕೊಂಡಾರಲ್ವಾ ಸರ್. ಅದಕ್ಕೆ ಅಲ್ಲಿ ಹೋಗ್ರಿ ಅಂತ ಕಳ್ಸಕ್ಕೆ ಮಾಡ್ತಿರ್ತಾರೆ ಸರ್. ಯಾರೋ ಅವ್ರಿಗೆ ಹಿಂಗೆ ಕೇಳಾಗಿತ್ತು ಅವ್ರಿಗೆ ಏನು ಮಾಡ್ಕೊಳ್ಬೇಡಿ ಅಕ್ಕಿ ಇದ್ದವ್ರು ಅದಕ್ಕೆ ಹುಡುಗರು ಹೇಳೋದಂತಾರೆ. ಇಲ್ಲ, ಹುಡುಗರು ಹೇಳಿದಾರೆ, ನಮ್ಗೆ ಇಲ್ಲಿ ಹೇಳಿಕೆ ಬಂದಿದ್ವಿ ನಾವು. ಬಟ್ ನೀವು ಈ ರೀತಿ ಬಾಯಿ ಬಿಟ್ಟು ಹೇಳಿದ್ರೆ ಗೊತ್ತಾಗುತ್ತೆ ನಮಗೆ. ಹೇಳಬೇಡ್ರಿ ಸರ್. ಅವ್ರು ಸರಿ ಹೇಳಿ, ಏನು ಸಾರಿ ಕೇಳಿ ಮಾಡೋದು ನೀವು. ಸಪ್ರೇಟಾಗಿ ಮಾತಾಡೋದನ್ನು ಹೋಗಿ ಹೇಳ್ತಾರೆ ಸರ್. ಅಲ್ಲ, ಅವ್ರು ಹೇಳಿ ಕೇಳ್ರಿ, ಏನಾಗಲ್ಲ. ನೀವು ಬೇಕಂದ್ರೆ ಇಲ್ಲಿ ಒಂದು ಮಾತು ಕೇಳಮ್ಮ, ನಿಮ್ಗೆ ಬೇಕಂದ್ರೆ ಏನೂ ಮಾಡಲ್ಲಮ್ಮ. ನಿಮ್ಮ ಇಂಟರ್ನಲ್ ಮಾರ್ಕ್ಸು ಕಡಿಮೆ ಮಾಡಲ್ಲ, ಏನೂ ಮಾಡಲ್ಲ. ನಮ್ಮ ಇಂಟರ್ನಲ್ ಆ ಸರ್ ಮಾತೇ ಇಲ್ಲಿಲ್ಲ. ಆ ಸರ್ ಏನಂತಾರ ನಡೀತದ್ರಿ ಎಲ್ಲ. ಇಲ್ಲ ಹಂಗಿರಲ್ಲಮ್ಮ. ಇದು ಇಲ್ಲಿ ಕೇಳಿ, ಸಬ್ಜೆಕ್ಟ್ ಟೀಚರ್ಸ್ ಇವ್ರು ಹಿಡಿತದ್ರೊಳಗೆ ಎಲ್ಲರೀ. ಕಂಪ್ಯೂಟರ್ ಸರ್ ಇವ್ರ ಫೇವರ್ ಇದ್ದಾರೆ ಸರ್. ಈಗ ನಮ್ಮ ಸ್ಕೂಲಿಗೆ ಪ್ರತಿ ವರ್ಷ ಆದರ್ಶ ವಿದ್ಯಾರ್ಥಿ. ಹೌದಮ್ಮ, ಇದು ಒಂದು ಸರ್ತಿ ನ್ಯೂಸ್ ಆತಂದ್ರೆ ನಿಮ್ಗೆ ಯಾವ ರೀತಿ ಕಿರುಕುಳ ಕೊಡಕತ್ತಾನ ಇಲ್ಲಿ. ಅಲ್ಲ, ಇಲ್ಲಿ ಕೇಳಮ್ಮ. ಅಲ್ಲ, ಇದು ಕಿರುಕುಳ ಕೊಡ್ತಾನಲ್ಲ ಶಿಕ್ಷಕರು, ಅವರೇ ಇಲ್ಲಿಂದ ಸಸ್ಪೆಂಡ್ ಆಗಿ ಹೋಗ್ತಾರೆ. ಅವಾಗಿನ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಕಡಿಮೆ ಮಾಡ್ತಾರೆ, ಮಾಡಕ್ಕೆ ಬರಲ್ಲ. 2 years ಬ್ಯಾಕ್ ನೋಡಿ ಒಂದು ಬ್ಯಾಚ್ ಒಂದು ಅಕ್ಕ ಹಿಂಗೆ ಹೇಳಿದ್ರಿ, ಸೋಷಲ್ ಲೆಸನ್ಸ್ ಚಂದ ಮಾಡಲ್ಲ ಅಂತ. ಅಕ್ಕಂದು 100% ರಿಸಲ್ಟ್ ಆಗೋದು ಇಂಟರ್ನಲ್ ಕಮ್ಮಿ ಮಾಡಿ. ಅಲ್ಲ, ಈಗ ನಾವು ಹೇಳ್ತಿರೋದು, ನೀವು ಈ ರೀತಿ ನಮ್ಮ ಮುಂದೆ ಎದುರುಗಡೆ ಮಾತಾಡಿದರೆ ನ್ಯೂಸಲ್ಲಿ ಹಾಕ್ತೀವಿ. ನ್ಯೂಸಲ್ಲಿ ಬಂದಮೇಲೆ ಅವ್ರು 3 ಜನರನ್ನು ಸಸ್ಪೆಂಡ್ ಮಾಡಿಸ್ತೀವಿ ನಾವು, ಆಯಿತಾ? ಅಲ್ಲಲ್ಲ, ಅವಾಗಿನ ಬೇರೆ ಹೇಳ್ತಲ್ಲಮ್ಮ ನೀವು ನಿಮಗೆ. ನಾವು ಇವತ್ತು ನೀವು ಹೇಳಿದ್ರೆ ನಿಮ್ಗೆ ನಾಳೆನೇ ನಾವು ನಿಮ್ಗೆ ಗೊತ್ತಾಗುತ್ತೆ. ನಾವು ಇವತ್ತು ಹಾಕಿರ್ತೀವಿ ಟಿವಿಗೆ, ನಾಳೆ ಟಿವಿಯಲ್ಲಿ ಬರುತ್ತೆ. ಟಿವಿಯಲ್ಲಿ ಬಂದಮೇಲೆ ಅವ್ರು ಸಸ್ಪೆಂಡ್ ಆಗಿ ಮನೆಗೆ ಹೋಗ್ತಾರೆ. ಅವಾಗ ನಿಮ್ಗೆ ಏನು ಮಾಡ್ತಾರೆ? ಆನಂದ್ರ ನಾವು ಸುದ್ದಿ ಬಂದು ನ್ಯೂಸಲ್ಲಿ ಬಂದ ದಿನಾನೇ ಅವ್ರ ಮೇಲೆ ಕ್ರಮ ಆಗುತ್ತೆ. ನಾಳೆ ನ್ಯೂಸಲ್ಲಿ ಬರ್ತದೆ. ನೀವು ಮಾತಾಡ್ಬೇಕು ನಮ್ಮ ಜೊತೆಗೆ. ಏನೇನೋ ಬರ್ತಾರೆ ಸೇಡಿ ಒಂದಿರಲ್ಲ ನಮ್ಮ ಜೊತೆ ಇಬ್ಬರು ಎಷ್ಟು ದೊಡ್ಡವರಿಗೆ ಇದು ಮಾಡಿ ನೀವು ಯಾವ ಅದು ಅನ್ಲಮ್ಮ, ಅದೇ ಹೇಳ್ರಿ. ಒಂದಿಬ್ಬರು ಈ ರೀತಿ ಅಂತಾರೆ ನಮಗೆ ಅಂತ ಬಾಯ್ ನೀವು ಹೇಳಿದರೆ ನಾವು ಅದು ಹಾಕಿರ್ತೀವಿ. ಈ ರೀತಿ ಹುಡುಗರಿಗೆ ಈ ರೀತಿ ಶಿಕ್ಷಕರು ಮಾಡೋಕ್ಕಂತಾರೆ ಅಂತ. ಅದೇ ಈಗ ನೀವು 3 ಜನನೂ ಮಾತಾಡ್ರಿ. ನಾನು ವಿಡಿಯೋ ಬೇಕಾದ್ರೆ ಮಾಡ್ತೀನಿ. ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಮುಖ ತೋರಿಸಲ್ಲ. ಅಲ್ಲಮ್ಮ, ನಿಮ್ಮ ಮುಖ ತೋರಿಸಲ್ಲ. ಉದಯ ವಾರ್ತೆ ನ್ಯೂಸ್ ಕನ್ನಡ, ಯಾದಗಿರಿ.